ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿತ್ತು. ಹಾಗೆ ಈಗ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ಸದ್ಯ ಸಚಿವರು ಆಗಮಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವ ಬೆನ್ನಲ್ಲೇ ಸಚಿವರೆಲ್ಲ ದೌಡಾಯಿಸ್ತಾ ಇದ್ದಾರೆ. ಭೈರತಿ ಸುರೇಶ್, ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಿಗ್ ಡೆವಲಪ್ಮೆಂಟ್, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದ ಹಾಗೆ ಸಚಿವರ ದಂಡು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸ್ತಾ ಇದೆ. ಯಾವ ರೀತಿಯ ಸಿಚುವೇಶನ್ ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕಂಡು ಬರ್ತಾ ಇರೋದು? ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರೋ ಬೆನ್ನಲ್ಲೇ ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು. ರಾಜ್ಯಪಾಲರು ಇದನ್ನು ಅನುಮತಿ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಬಲವಾದ ಅನುಮಾನದ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಕೂಡ ಕಾಂಗ್ರೆಸ್ ನಾಯಕರು ಒಂದು ವಕೀಲರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಈಗ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬೀಳ್ತಿರುವಂಥದ್ದು ಕೂಡ ಸಚಿವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ದೌಡಾಯಿಸ್ತಿದ್ದಾರೆ. ಸರ್ಕಾರಿ ನಿವಾಸ ಕಾವೇರಿಗೆ ಈಗಾಗಲೇ ಸಚಿವ ದಿನೇಶ್ ಗುಂಡೂರಾವ್ ಆಗಿರೋದು, ಪ್ರಿಯಾಂಕ್ ಖರ್ಗೆ ಮತ್ತು ಭೈರತಿ ಸುರೇಶ್ ಸೇರಿದಂತೆ ಹಲವರು ಕೂಡ ಈಗ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಂದೆ ಏನು ಮಾಡಬೇಕಾಗುತ್ತೆ, ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಮತ್ತೆ ಸಿಎಂ ಜೊತೆಗೆ ನಾವು ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಸಚಿವರೆಲ್ಲರೂ ಕೂಡ ಸಿಎಂ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಕೂಡ ಎಐಸಿಸಿ ನಾಯಕರು ನೇರವಾಗಿ ರಾಜ್ಯಕ್ಕೆ ಆಗಮಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಸರ್ಕಾರಿ ನಿವಾಸದಲ್ಲಿ ಸಚಿವರೆಲ್ಲರನ್ನು ಕರೆಸ್ಕೊಂಡು ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ರು. ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು, ಈ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷಗಳ ವಿರುದ್ಧ ಒಕ್ಕರಲವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದರು. ಅದೇ ಈಗ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ನೇರವಾಗಿ ಸಚಿವರು ಸರ್ಕಾರಿ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈ ಒಂದು ವಿಚಾರವಾಗಿ ಮುಂದಿನ ಕಾರ್ಯತಂತ್ರ, ರಣತಂತ್ರ ರೂಪಿಸುವ ಬಗ್ಗೆ ಮತ್ತು ಕಾನೂನು ಹೋರಾಟ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ. ಯಾಕಂದರೆ ರಾತ್ರಿ ಕೂಡ ಕಾನೂನು ಸಲಹೆಗಾರರಾಗಿರುವಂಥ, ಅಂದರೆ ಸಿಎಂ ಕಾನೂನು ಸಲಹೆಗಾರರಾಗುವಂಥ ಪೊನ್ನಣ್ಣವ್ರ ಜೊತೆ ಸುಮಾರು 3 ಗಂಟೆಗಳ ಕಾಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಸಿಎಂ ಸಿದ್ದರಾಮಯ್ಯರು ನಡೆಸಿದ್ದಾರೆ. ಸೊ ಕಳೆದ ಒಂದು 4-5 ದಿನಗಳ ಹಿಂದಷ್ಟೇ ಕೂಡ ಕಪಿಲ್ ಸಿಬಾಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಜೊತೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಕಾನೂನು ಹೋರಾಟ ಯಾವ ರೀತಿ ಇರಬೇಕಾಗುತ್ತೆ, ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಯಾವ ರೀತಿ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕಾಗುತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈಗ ಹೈಕಮಾಂಡ್ ನಿರ್ದೇಶನದಂತೆ ರಾಜ್ಯ ನಾಯಕರು ಮುಂದಡಿ ಇಡುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ಬಲ್ಲ ಮೂಲಗಳ ಪ್ರಕಾರ ಹೈಕೋರ್ಟ್ ಮೆಟ್ಲೆ ಇರುವಂಥ ಆರಂಭಿಕ ಅಂತ ಆರಂಭ ಆಗುತ್ತೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಕೂಡ ಇವರು ಈಗ ಏನು ದೂರು ಕೊಟ್ಟಿದ್ದಾರೆ ಅಬ್ರಾಹಂ ಎಲ್ಲರೂ, ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ಅಲ್ಲೇನಾದರೂ ಅಕಸ್ಮಾತು ಸೊ ಯಾವ ರೀತಿ ಪ್ರಕ್ರಿಯೆಗಳು ಮುಂದುವರಿಯುತ್ತೆ, ಯಾವ ರೀತಿಯ ನಡೆಗಳು ಇರುತ್ತೆ, ಯಾವ ರೀತಿ ನಿರ್ಧಾರಗಳು ತೀರ್ಪುಗಳು ಬರುತ್ತೆ, ಇವೆಲ್ಲವನ್ನು ಆಧರಿಸಿ ಸೊ ಕಾನೂನು ಹೋರಾಟ ನಡೆಸೋದಕ್ಕೆ ಸರ್ವ ರೀತಿಯಲ್ಲಿ ಕೂಡ ಈಗ ಕಾಂಗ್ರೆಸ್ ಸಿದ್ಧವಾಗಿದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯರು ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ. ವಿಜಯ್, ಹರೀಶ್, ಈಗ ಇದನ್ನ ಯಾವ ರೀತಿ ಚಾಲೆಂಜ್ ಮಾಡಬಹುದು ಅಂತ, ಒಂದು ಕ್ಯಾಬಿನೆಟ್ನಲ್ಲೂ ನಿರ್ಣಯ ಪಾಸ್ ಮಾಡಿದ್ರು ಈ ಹಿಂದೆ ನೋಟಿಸ್ ಅನ್ನೇ ಹಿಂಪಡಿಬೇಕು ಅಂತ, ಬಟ್ ಅದಾದ್ಮೇಲೂ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ, ಎಲ್ಲ ವಿಚಾರಗಳಾಗಿ ಮುಂದಿನ ರಣತಂತ್ರಗಳು ಏನಾಗಿರಬಹುದು? ವಿಜಯ್, ಯಾಕಂತಂದರೆ ಇತ್ತೀಚಿನ ಕ್ಯಾಬಿನೆಟ್ನಲ್ಲಿ ಕೂಡ ರಾಜ್ಯಪಾಲರ ನೋಟಿಸ್ ಸಂಬಂಧಪಟ್ಟಂಗೆ ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವ್ರಿಗೊಂದು ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಇದನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಸೊ ಆದರೂ ಕೂಡ ರಾಜ್ಯಪಾಲರು ಈಗ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಇದು ನಿರೀಕ್ಷೆ ಇದ್ದೇ ಇತ್ತು, ಈ ರೀತಿ ಕೊಡ್ತಾರೆ ಅನುಮತಿ ಅನ್ನುವಂಥದ್ದು. ಸೊ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆ ಒಂದು ವಿಚಾರವಾಗಿ ಒಂದು ಅನುಮತಿ ಕೊಟ್ಟಿರುವಂಥ ಒಂದು ವಿಚಾರವಾಗಿ ಪ್ರಕ್ರಿಯೆಗಳು, ಆ ಚರ್ಚೆಗಳು ಶುರುವಾಗುತ್ತೆ. ಸೊ ಅವರು ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಂ ಸಿದ್ದರಾಮಯ್ಯ ಅವರು ಬಳಿ ನಿನ್ನೆ ಕೂಡ ರಾತ್ರಿ ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವಿ. ಹಾಗಾಗಿ ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಸೊ ಏನು ಅನ್ನೋದ್ರ ವಿಚಾರವಾಗಿ ಈಗಾಗಲೇ ಎಲ್ಲ ರೀತಿಯಲ್ಲಿ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ. ಸೊ ಒಂದು ಪ್ರಮುಖವಾಗಿರುವಂಥದ್ದು ರಾಜಕೀಯವಾಗಿ ಜೊತೆಗೆ ಕಾನೂನು ಹೋರಾಟವನ್ನು ನಿರ್ಣಾಯಕವಾಗಿ, ಅಂದರೆ ಒಂದು ರೀತಿಯಲ್ಲಿ ಕೂಡ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಅಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟಗಳು ನಡೆಯುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ವಿಜಯ್, ಓಕೆ ಹರೀಶ್, ಮತ್ತೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.